ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡವೇನಿವಾಗ, ನಾನ್ ಶುದ್ಧ ಕನ್ನಡಿಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು GDS ಇನ್ ಕನ್ನಡ. ಹೋಮ್ ಪೇಜ್ ನೋಡಿದ್ರೆ ಏನೂ ಅರ್ಥ ಆಗಲಿಲ್ಲ ಅನಿಸುತ್ತೆ. ಸರ್ವೆ ಆ್ಯಪ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀವಿ ಇವತ್ತು. ಸರ್ವೆ ಹೇಗೆ ಮಾಡೋದು, ಯಾವ ರೀತಿ ಇರುತ್ತೆ ಸರ್ವೆ ಪ್ರೊಸೀಜರ್ ಅಂತ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ವಿಲೇಜ್ ಹೌಸ್ ಹೋಲ್ಡ್ ಸರ್ವೆ ಆನ್ ಅವೇರ್ನೆಸ್ ಆ್ಯಂಡ್ ಯೂಸೇಜ್ ಆಫ್ ಪೋಸ್ಟ್ ಆಫೀಸ್ ಸರ್ವಿಸಸ್ ಆ್ಯಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB. ನಿಮ್ಮ BO ಇರೋ ಹಳ್ಳಿಯಲ್ಲಿ ಹಾಗೂ ನಿಮ್ಮ BOಗೆ ಸೇರೋ ಹಳ್ಳಿಯಲ್ಲಿ 20 ಮನೆ ಸರ್ವೆ ಮಾಡಬೇಕು. ಯಾಕೆ ಅಂದರೆ ನಿಮ್ಮ BOದ ಲಿಮಿಟ್ಸಲ್ಲಿರೋ ಹಳ್ಳಿಯ ಜನಕ್ಕೆ ಪೋಸ್ಟ್ ಆಫೀಸ್ ಸರ್ವಿಸಸ್ ಬಗ್ಗೆ ಎಷ್ಟು ಮಾಹಿತಿ ಇದೆ, ಅವ್ರು ಯಾವ್ಯಾವ ಸರ್ವಿಸ್ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಮನೇಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟೇ ಸಿಂಪಲ್ ವಿಷಯ ಇದು. ಇದನ್ನೇ ನೀಟಾಗಿ ಸರ್ವೆ ಮಾಡ್ಕೋಬೇಕು ಅಷ್ಟೇ. ನಿಮ್ಮ ಆಫೀಸ್ ಮೊಬೈಲಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಡಿವೈಸ್ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಆ್ಯಪಿಗೆ ಹೋಗಿ IMEI ನಂಬರ್ ಹಾಕಿ ರಿಜಿಸ್ಟರ್ ಆಗಬೇಕು. ಅದಾದಮೇಲೆ ಬೀಟ್ ಸೆಟ್ ಮಾಡ್ಕೋಬೇಕು. ಬೀಟ್ ಸೆಟ್ ಯಾವ ರೀತಿ ಅಂದರೆ ಸೇಮ್ PMI ಆ್ಯಪಲ್ಲಿ ಹೇಗೆ ಸೆಟ್ ಮಾಡ್ಕೋತಿರಲ್ಲ ಸೇಮ್ ಟು ಸೇಮ್ ಹಾಗೆ. ಅದಾದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ, ಅಸೆಸ್ಮೆಂಟ್ ಹಾಗೂ ಅಸೆಸ್ಮೆಂಟ್ ರಿಪೋರ್ಟ್ ಅಂತ. ಅಸೆಸ್ಮೆಂಟಲ್ಲಿ ಕ್ಲಿಕ್ ಮಾಡಿ ಪಾರ್ಟಿ ನಂಬರ್ ಹಾಕಬೇಕು, ಮೀನ್ಸ್ ಕಸ್ಟಮರ್ ನಂಬರ್ ಹಾಕಿದಾಗ OTP ಹೋಗುತ್ತೆ. ಒಂದು OTPನ ಎಂಟರ್ ಮಾಡಬೇಕು. OTP ಎಂಟರ್ ಆದಮೇಲೆ ನಿಮಗೆ ಕೆಲವೊಂದು ಕ್ವಶನ್ಸ್ ಇಂಟರ್ಫೇಸ್ ಕಾಣುತ್ತೆ. ಟೋಟಲ್ 18 ಕ್ವಶನ್ ಇರುತ್ತೆ. 18 ಕ್ವಶನ್ನು ಕೂಡ ನೀವು ಪಾರ್ಟಿ ಹತ್ರನೇ ಕೇಳಿ ಆನ್ಸರ್ ಮಾಡಬೇಕು. ನೆನಪಿರಲಿ, ಇನ್ನೊಂದು ಮನೆ ಹತ್ರನೇ ಹೋಗಿ ಸರ್ವೆ ಮಾಡಬೇಕು. ಲೊಕೇಶನ್ ಆನ್ ಇರುತ್ತೆ, ಅಲ್ಲಿ ಲೊಕೇಶನ್ ಕೂಡ ಫೆಚ್ ಆಗುತ್ತೆ. ಇದರಲ್ಲಿ ಇರೋ ಕ್ವಶನ್ಸ್ ಎಲ್ಲ ಸಿಂಪಲ್ಲಾಗೇ ಇರುತ್ತೆ. ಫಸ್ಟಿಗೆ ನಿಮಗೆ ಕೆಲವೊಂದು ಡೆಮೋಗ್ರಫಿಕ್ ಕ್ವಶನ್ಸ್ನ ತೋರಿಸುತ್ತೆ. ಅಂದರೆ ಕಸ್ಟಮರ್ನ ಬೇಸಿಕ್ ಇನ್ಫಾರ್ಮೇಷನ್ ಯಾವ ರೀತಿ ಅಂದರೆ ಕಸ್ಟಮರ್ ಹೆಸರು, ಆಕ್ಯುಪೇಷನ್ ಏನು ಮಾಡ್ತಾರೆ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಕಸ್ಟಮರ್ ಏಜ್ ಎಷ್ಟು, ಅವ್ರ ಮನೇಲಿ ಅಡಲ್ಟ್ಸ್ ಎಷ್ಟು ಜನ ಇದ್ದಾರೆ, ಚಿಲ್ಡ್ರನ್ ಎಷ್ಟು ಜನ ಇದ್ದಾರೆ, ಹಾಗೂ ಅವರ ಏಜ್ ಗ್ರೂಪಿಂದ ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಸರ್ಟಿಫೈ ಮಾಡಬೇಕು. ನೆಕ್ಸ್ಟ್ ನಿಮಗೆ ಸರ್ವೆ ಕ್ವಶನ್ಸ್ ಫೆಚ್ ಆಗ್ತಾ ಬರುತ್ತೆ. ಅದರಲ್ಲಿ ಎಲ್ಲ ಕ್ವಶನ್ಸು ಸಿಂಪಲ್ಲಾಗೇ ಇದೆ. ಕ್ವಶನ್ಸ್ನ ನೋಡೋದಾದರೆ, ದೇರ್ ಈಸ್ ಎ ಪೋಸ್ಟ್ ಆಫೀಸ್ ಇನ್ ಯುವರ್ ವಿಲೇಜ್, ಅದನ್ನ ಪಾರ್ಟಿ ಹತ್ರನೇ ಕೇಳಿ ಆನ್ಸರ್ ಮಾಡಿ, ಯಾಕಂದರೆ ಇರುತ್ತೆ BO ನೀವು ಅಲ್ಲಿ ಹೋಗಿದ್ದೀರಾ ಅಂದರೆ. ನೆಕ್ಸ್ಟ್ ಕ್ವಶನ್ ಬಂದು, ಆರ್ ಯು ಅವೇರ್ ಆಫ್ ದಿ ಸರ್ವಿಸಸ್ ಪ್ರೊವೈಡೆಡ್ ಬೈ ಪೋಸ್ಟ್ ಆಫೀಸಸ್. ಇದನ್ನು ಪಾರ್ಟಿ ಹತ್ರ ಕೇಳಿ ನೋಡಿ, ಯಾಕಂದರೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಪೋಸ್ಟ್ ಆಫೀಸಲ್ಲಿ ಏನೇನು ಸರ್ವಿಸ್ ಸಿಗುತ್ತೆ ಅಂತ. ದಯವಿಟ್ಟು ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳಿ ಯಾವ್ಯಾವ ರೀತಿ ಸರ್ವಿಸ್ ಇದೆ ನಮ್ಮ ಆಫೀಸಲ್ಲಿ ಅಂತ. ನೆಕ್ಸ್ಟ್ ಕ್ವಶನ್ ಬಂದು, ಹೌ ಆಫನ್ ಡು ಯು ವಿಸಿಟ್ ದ ಪೋಸ್ಟ್ ಆಫೀಸ್. ಕಸ್ಟಮರು ಯಾವಾಗ ಪೋಸ್ಟ್ ಆಫೀಸಿಗೆ ಬರ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಸರ್ವಿಸ್ ಆಫ್ ದಿ ಪೋಸ್ಟ್ ಆಫೀಸ್ ಹ್ಯಾವ್ ಯು ಯೂಸ್ಡ್. ಇದರಲ್ಲಿ ಕೆಲವೊಂದು ಸರ್ವಿಸಸ್ ಇದೆ. ಸ್ಪೀಡ್ ಪೋಸ್ಟ್, ರಿಜಿಸ್ಟರ್ ಪೋಸ್ಟ್, ಪಾರ್ಸಲ್, ಮನಿ ಆರ್ಡರ್, ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್. ಇದರಲ್ಲಿ ಪಾರ್ಟಿ ಯಾವ್ದು ಯೂಸ್ ಮಾಡಿದ್ದಾರೆ ಅದನ್ನು ಕೇಳಿ ಟಿಕ್ ಮಾಡಿ. ಅವ್ರು ಎಷ್ಟು ಯೂಸ್ ಮಾಡಿದ್ದಾರೆ ಅಷ್ಟು ಟಿಕ್ ಮಾಡಿ. ಇನ್ ಕೇಸ್ ಎಲ್ಲವೂ ಯೂಸ್ ಮಾಡಿದರೆ ಎಲ್ಲವೂ ಕೂಡ ಟಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬಂದು, ಹ್ಯಾವ್ ಯು ಹರ್ಡ್ ಅಬೌಟ್ ದ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಸ್ಕೀಮ್ಸ್. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ನೀವು ಯಾವುದೇ ಅಕೌಂಟ್ ಮಾಡಿದ್ರು POSB ಮಾಡಿಸ್ಲೇಬೇಕಾಗತ್ತೆ. ಕೆಲವೊಬ್ಬರಿಗೆ ಬರೀ ಪೋಸ್ಟ್ ಮಾಡೋಕ್ಕೆ ಬರೋರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ನಾಲೆಡ್ಜ್ ಕೊಡಿ, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇದೆ. ನೆಕ್ಸ್ಟ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ಸ್ ಯು ಯೂಸ್ ಅಂತ. ಕಸ್ಟಮರ್ಗೆ ಕೇಳಿ ನೋಡಿ ಅವ್ರ ಹತ್ರ ಯಾವ್ಯಾವ ಅಕೌಂಟ್ ಇದೆ ಅಂತ. ಇದರಲ್ಲಿ ಎಲ್ಲ ರೀತಿ ಅಕೌಂಟ್ ಆಪ್ಷನ್ ತೋರಿಸುತ್ತೆ ನಿಮಗೆ. POSB, TD, RD, SSA, PPF, MIS, SA, SS, MSSC, NSC ಆ್ಯಂಡ್ KVP. ಕೆಲವೊಂದು ಕಸ್ಟಮರ್ಸು ಆಲ್ಮೋಸ್ಟ್ ಆಫ್ ದಿ ಸ್ಕೀಮ್ಸ್ನ ಆಕ್ಯುಪೈ ಮಾಡಿರ್ತಾರೆ. ಅಂಥವ್ರದ್ದು ಎಲ್ಲ ಕಡೆ ಟಿಕ್ ಮಾಡಿ. ಇನ್ನು ಯಾರಿಗೆ ಕೆಲವೊಂದು ಬಗ್ಗೆ ಗೊತ್ತಿರಲ್ಲ ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಹಾಗೆ ಅಕೌಂಟ್ ಮಾಡ್ಸೋಕ್ಕೆ ಹೇಳಿ. ಮನೇಲಿ ವಯಸ್ಸಾದವ್ರು ಇದ್ದರೆ ಸೀನಿಯರ್ ಸಿಟಿಸನ್ ಮಾಡ್ಸೋಕ್ಕೆ ಹೇಳ್ರಿ. ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡು ಯು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಎನಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್. ಆಲ್ಮೋಸ್ಟ್ ಎಸ್ ಅಂತಲೇ ಇರುತ್ತೆ, ಯಾಕಂದರೆ ನೀವು ಗೊತ್ತಿರೋರ ಮನೆಗೆ ಹೋಗಿರ್ತೀರ ಪೋಸ್ಟ್ ಆಫೀಸ್ ಸ್ಕೀಮ್ಸ್ನ ಯೂಸ್ ಮಾಡೋದ್ರ ಬಗ್ಗೆನೇ. ಇನ್ ಕೇಸ್ ಅವ್ರ ಮನೇಲಿ ಯಾರು ಯೂಸ್ ಮಾಡ್ತಿಲ್ಲ ಅಂದರೆ ಮಾಡೋಕ್ಕೆ ಹೇಳಿ. ಹೌ ಮೆನಿ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಹ್ಯಾವ್. ಅವ್ರದ್ದು ಕಸ್ಟಮರ್ದು ಮತ್ತು ಅವರ ಮನೆಯವ್ರದ್ದು ಸೇರಿ ಎಷ್ಟು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಂದರೆ ಅಕೌಂಟ್ಸ್ ಇದೆ ಅದನ್ನೆಲ್ಲ ಸೇರಿಸಿ ಎಂಟರ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸ್ಕೀಮ್ಸ್ ಅವ್ರ ಮನೇಲಿ ಯೂಸ್ ಮಾಡಿರೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ಹ್ಯಾವ್ ಯು ಹರ್ಡ್ ಅಬೌಟ್ ದ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ನಿಮ್ಮ BOದಲ್ಲಿರೋ ಎಲ್ಲ ಮನೆಗೂ RPLI ಬಗ್ಗೆ ಗೊತ್ತಿರಲ್ಲ ಹಾಗೂ PLI ಬಗ್ಗೆ ಗೊತ್ತಿರಲ್ಲ. ಅವರಿಗೆ ಹೇಳಿ, ಇನ್ ಕೇಸ್ ಪಾರ್ಟಿ ಹತ್ರ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಅವರಿಗೆ ಮಾಡಿಸೋಕೆ ಹೇಳಿ, ಯಾಕಂದರೆ ಬೆನಿಫಿಟ್ಸ್ ಕೂಡ ಚೆನ್ನಾಗಿದೆ. ಡು ಯು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ RPLI ಪಾಲಿಸೀಸ್. ಇನ್ ಕೇಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಪಾರ್ಟಿಗೂ ಮಾಡಿಸ್ಕೊಳಕ್ಕೆ ಹೇಳಿ ಆ್ಯಂಡ್ ಅವ್ರ ಮನೆಯವರಿಗೂ ಮಾಡಿಸ್ಕೊಳಕ್ಕೆ ಹೇಳಿ. ಅವ್ರ ಮನೇಲಿ ಯಾರ್ದಿರಲ್ಲ ಅವ್ರದ್ದು ಮಾಡಿಸಿ. ಹೌ ಮೆನಿ RPLI ಪಾಲಿಸೀಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಹ್ಯಾವ್. ಕಸ್ಟಮರ್ ಮತ್ತು ಅವ್ರ ಮನೆಯಲ್ಲಿ ಸೇರಿ ಎಷ್ಟು ನಂಬರ್ ಆಫ್ ಪಾಲಿಸೀಸ್ ಇದೆ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಹ್ಯಾವ್ ಯು ಹರ್ಡ್ ಅಬೌಟ್ ದ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ IPPB ಬಗ್ಗೆ ಕಸ್ಟಮರ್ಗೆ ನಾಲೆಡ್ಜ್ ಇದೆಯಾ ಇಲ್ಲ ಕೇಳಿ. ಇಫ್ ಎಸ್ ಅಂತ ಕೊಡಿ.
ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಕ್ವಶನ್ ಬಂದು ಡೂ ಯು ನೋ ದ ಸರ್ವಿಸ್ ಆಫರ್ಡ್ ಬೈ IPPB. ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಸೇವಿಂಗ್ಸ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್, ಮನಿ ಟ್ರಾನ್ಸ್ಫರ್, ಬಿಲ್ ಪೇಮೆಂಟ್ಸ್ ಆ್ಯಂಡ್ ರೀಚಾರ್ಜ್, ಮೊಬೈಲ್ ಬ್ಯಾಂಕಿಂಗ್, ಲೋನ್ ಆ್ಯಂಡ್ ಇನ್ಶೂರೆನ್ಸ್ ಸರ್ವಿಸಸ್, ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್. ಇದರಲ್ಲಿ ಕಸ್ಟಮರ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ಹೇಳಿ. IPPB ಅಕೌಂಟ್ ಇಲ್ಲ ಅಂದರೂ ಕೆಲವೊಂದು ಕಸ್ಟಮರ್ಸಿಗೆ ಅದರಲ್ಲಿ ಕೊಡೋ ಸರ್ವಿಸಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಕೇಳಿ ಟಿಕ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಡೂ ಯು ಹ್ಯಾವ್ ಆ್ಯನ್ ಅಕೌಂಟ್ ವಿತ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ಕಸ್ಟಮರ್ದು IPPB ಅಕೌಂಟ್ ಇದೆಯಾ ಇಲ್ವಾ ಅಂತ ಕೇಳಿ ಟಿಕ್ ಮಾಡಿ. ಇನ್ ಕೇಸ್ ಕಸ್ಟಮರ್ ಹತ್ರ ಅಕೌಂಟ್ ಇದ್ದರೆ ನೆಕ್ಸ್ಟ್ ಕ್ವಶನ್ ನಿಮಗೆ ಯೂಸ್ ಆಗುತ್ತೆ. ಇಫ್ ಎಸ್, ಹೌ ಆಫನ್ ಡೂ ಯು ಯೂಸ್ IPPB ಸರ್ವಿಸಸ್. ಕಸ್ಟಮರು ಯಾವಾಗ IPPB ಸರ್ವಿಸಸ್ನ ಯೂಸ್ ಮಾಡ್ತಾರೆ ಅಂತ ಬರೀಬೇಕು. ರೀಸನ್ಸ್ ಫಾರ್ ನಾಟ್ ಹ್ಯಾವಿಂಗ್ ಆ್ಯನ್ IPPB ಅಕೌಂಟ್. ಈ ಕ್ವಶನ್ ನಿಮಗೆ ಪಾರ್ಟಿ ಹತ್ರ IPPB ಅಕೌಂಟ್ ಇಲ್ಲ ಅಂದರೆ ಯೂಸ್ ಆಗುತ್ತೆ. ಇದರಲ್ಲಿ ಆಪ್ಷನ್ಸ್ ಇದೆ ನಿಮಗೆ. ಡೋಂಟ್ ನೋ ಹೌ ಟು ಓಪನ್ ಆ್ಯನ್ ಅಕೌಂಟ್, ಪ್ರಿಫರ್ ಅದರ್ ಬ್ಯಾಂಕ್ಸ್, ನೋ ನೀಡ್ ಫಾರ್ ಬ್ಯಾಂಕಿಂಗ್ ಸರ್ವಿಸಸ್. ಇದರಲ್ಲಿ ಫಸ್ಟ್ ಆಪ್ಷನ್ ಆಗಿದ್ದರೆ ದಯವಿಟ್ಟು ಪಾರ್ಟಿಗೆ ಅಕೌಂಟ್ ಓಪನ್ ಮಾಡಿಕೊಡಿ. ಹೌ ಡು ಯು ರೇಟ್ ದ ಸರ್ವಿಸ್ ಆಫ್ ಪೋಸ್ಟ್ ಆಫೀಸ್. ನಿಮ್ಮ ಪೋಸ್ಟ್ ಆಫೀಸಲ್ಲಿ ಸಿಗೋ ಸರ್ವಿಸ್ ಬಗ್ಗೆ ಕಸ್ಟಮರ್ ಹತ್ರ ಕೇಳಿ ರೇಟಿಂಗ್ ಕೊಡಬೇಕು. ನೆಕ್ಸ್ಟ್ ಕ್ವಶನ್ ಬಂದು ಹೌ ಡು ಯು ರೇಟ್ ದ ಸರ್ವಿಸ್ ಆಫ್ IPPB ಬಗ್ಗೆ ಅವರ ರೇಟಿಂಗ್ ಏನಿದೆ ಅಂತ ಕೇಳಿ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಒಂದು ಸ್ಪೆಷಲ್ ಕೇಸ್ ಇದೆ. ಯಾವುದರಲ್ಲಿ ಅಂದರೆ ಕ್ವಶನ್ ನಂಬರ್ 3, 6, 15. ಇದರಲ್ಲಿ ನೀವೇನಾದರೂ ಅದರ್ಸ್ ಅಂತ ಕ್ಲಿಕ್ ಮಾಡಿದರೆ ಎಕ್ಸಾಂಪಲ್ನ ಕೊಡಬೇಕು. ಎಕ್ಸಾಂಪಲ್ ಕೊಟ್ಟಾದಮೇಲೆ ಅದ್ರ ನೆಕ್ಸ್ಟ್ ಮುಂದೆ ಇರೋ ಟಿಕ್ ಮಾರ್ಕ್ನ ಟಿಕ್ ಮಾಡಬೇಕು. ಇಫ್ ಇನ್ ಕೇಸ್ ಟಿಕ್ ಮಾಡಿಲ್ಲ ಅಂದಾಗ ಅದು ಅನ್ಸೇವ್ಡ್ ರಿಪ್ಲೈಗೆ ಹೋಗುತ್ತೆ. ಈ 18 ಕ್ವಶನ್ಗೆ ಆನ್ಸರ್ ಮಾಡಾದಮೇಲೆ ನಿಮ್ಮ ಸರ್ವೆ ಕಂಪ್ಲೀಟ್ ಆಗಿರುತ್ತೆ. ಅಲ್ಲಿ ಕನ್ಫರ್ಮ್ ಕೊಟ್ಟು ಎಸ್ನ ಕ್ಲಿಕ್ ಮಾಡಿದ್ರೆ ಸರ್ವೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಅಸೆಸ್ಮೆಂಟ್ ರಿಪೋರ್ಟಿಗೆ ಹೋಗಿ ಸರ್ವೆ ಸಿಂಕ್ ಆಗಿದೆಯೋ ಇಲ್ವೋ ನೋಡ್ಬೋದು. ಆರ್ಟಿಕಲ್ ಯಾವ ರೀತಿ ಸಿಂಕ್ ಆಗುತ್ತೆ PMA ಆ್ಯಪಲ್ಲಿ ಸೇಮ್ ಟು ಸೇಮ್ ಸಿಂಕ್ ಆಗಿರುತ್ತೆ. ಇಫ್ ಇನ್ ಕೇಸ್ ಸಿಂಕ್ ಆಗಿಲ್ಲ ಅಂದರೆ ಬ್ಯಾಕ್ ಬಂದು ಮತ್ತೆ ಹೋಗಿ ಸಿಂಕ್ ಆಗುತ್ತೆ. ಈ ವಿಡಿಯೋ ಬಂದು ಗೈಡಲ್ಲಿ ಮಾಡಿರೋದು ಸರ್ವೆ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಆ್ಯಪ್ ರಿಜಿಸ್ಟ್ರೇಷನ್ ಆದಮೇಲೆ ಮೊಬೈಲಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ ಸರ್ವೆ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ. ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ನಾನ್ ಶುದ್ಧ ಕನ್ನಡಿಗ.